ವೀಕ್ಷಕರೇ. ಬ್ಯಾಟ್ ಹಿಡಿದ್ರೆ ರನ್ ಹೊಳೆ, ಬಿಸಿನೆಸ್ ದುಡ್ಡಿನ ಮಳೆ. ವಿರಾಟ್ ಕೊಹ್ಲಿ ಆಸ್ತಿ ಲೆಕ್ಕ ಕೇಳಿದರೆ ತಲೆ ತಿರುಗುತ್ತೆ. ಹೌದು, ವಿರಾಟ್ ಕೊಹ್ಲಿ ಅಂದರೆ ಕೇವಲ ಕ್ರಿಕೆಟರ್ ಅಲ್ಲ, ಅವರೊಂದು ಜಾಗತಿಕ ಬ್ರ್ಯಾಂಡ್. ದೆಹಲಿಯ ಸಾಮಾನ್ಯ ಹುಡುಗನೊಬ್ಬ ಇಂದು ವಿಶ್ವದ ಶ್ರೀಮಂತ ಆಟಗಾರರ ಪಟ್ಟಿಯಲ್ಲಿದ್ದಾರೆ. ವರದಿಗಳ ಪ್ರಕಾರ ಕೊಹ್ಲಿ ಅವರ ಒಟ್ಟು ನೆಟ್ವರ್ತ್ ಬರೋಬ್ಬರಿ 1,000 ಕೋಟಿ ರೂಪಾಯಿ ದಾಟಿದೆ. ಇವರು ಬರೀ ಬ್ಯಾಟಿಂಗ್ ಮಾಡಿ ಅಷ್ಟೊಂದು ಇನ್ಕಮ್ ಮಾಡಿಲ್ಲ. ಕ್ರಿಕೆಟ್ ಮೈದಾನದ ಆಚೆಗೂ ಇವರು ಸ್ಮಾರ್ಟ್ ಆಗಿ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಿ ಕುಬೇರರಾಗಿದ್ದಾರೆ. ಇವರ ಆಸ್ತಿ-ಪಾಸ್ತಿ ಲೆಕ್ಕಾಚಾರದ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ಅದಕ್ಕಿಂತ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸಂಬಳವೇ ಕೋಟಿ ಕೋಟಿ. BCCI ಜೊತೆ ಕೊಹ್ಲಿ ಗ್ರೇಡ್ A+ ಒಪ್ಪಂದ ಹೊಂದಿದ್ದಾರೆ. ಇದರಿಂದಾನೇ ಅವರಿಗೆ ವರ್ಷಕ್ಕೆ 7 ಕೋಟಿ ಫಿಕ್ಸ್ ಸಂಬಳ ಬರುತ್ತೆ. ಇದಲ್ಲದೆ ಆಡೋ ಪ್ರತಿ ಟೆಸ್ಟ್ ಮ್ಯಾಚ್ಗೂ 15 ಲಕ್ಷ, ಒನ್ ಡೇ 6 ಲಕ್ಷ ಹಾಗೂ T20ಗೆ 3 ಲಕ್ಷ ಫೀಸ್ ಸಿಗುತ್ತೆ. ಇನ್ನು IPL ವಿಷಯಕ್ಕೆ ಬಂದರೆ ನಮ್ಮ RCB ತಂಡ ಇವರಿಗೆ ಒಂದು ಸೀಸನ್ಗೆ ಬರೋಬ್ಬರಿ 21 ಕೋಟಿ ರೂಪಾಯಿ ಕೊಡುತ್ತೆ. ಕ್ರಿಕೆಟ್ ಒಂದರಿಂದಲೇ ಇವರ ಗಳಿಕೆ ಬೆಟ್ಟದಷ್ಟಿದೆ. ಬಿಸಿನೆಸ್ನಲ್ಲೂ ವಿರಾಟ್ ಕೊಹ್ಲಿ ಕಿಂಗ್. ಬಂದ ದುಡ್ಡನ್ನು ಕೊಹ್ಲಿ ಸುಮ್ಮನೆ ಬ್ಯಾಂಕ್ನಲ್ಲಿ ಇಟ್ಟಿಲ್ಲ. ಸುಮಾರು 13ಕ್ಕೂ ಹೆಚ್ಚು ಸ್ಟಾರ್ಟಪ್ಗಳಲ್ಲಿ ಪಾಲುದಾರರಾಗಿದ್ದಾರೆ. ಇತ್ತೀಚೆಗೆ ಅಜಿಲಿಟಾಸ್ ಸ್ಪೋರ್ಟ್ಸ್ ಅನ್ನೋ ಕಂಪನಿಯಲ್ಲಿ ಬರೋಬ್ಬರಿ 40 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಕ್ರಿಕೆಟ್ ನಿವೃತ್ತಿ ಆದಮೇಲೂ ರಾಜನ ಥರ ಬದುಕೋಕೆ ವಿರಾಟ್ ಕೊಹ್ಲಿ ಈಗಾಗಲೇ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಸ್ವಂತ ಬ್ರ್ಯಾಂಡ್ ಹವಾ. ನೀವು ರ್ಯಾಗ್ ಬಟ್ಟೆ ಹಾಕಿರಬಹುದು ಅಥವಾ 1-8 ರೆಸ್ಟೋರೆಂಟ್ ಹೆಸರು ಕೇಳಿರಬಹುದು. ಇವೆಲ್ಲ ನಮ್ಮ ಕೊಹ್ಲಿ ಸಾಹೇಬರದ್ದೇ. ಫ್ಯಾಷನ್ ಮತ್ತು ಹೋಟೆಲ್ ಉದ್ಯಮದಲ್ಲೂ ಇವರು ತಮ್ಮ ಛಾಪು ಮೂಡಿಸಿದ್ದಾರೆ. ಈ ಬ್ರ್ಯಾಂಡ್ಗಳು ಈಗ ಯುವಜನರ ಹಾಟ್ ಫೇವರೇಟ್ ಆಗಿವೆ. ಕಾಫಿಯಿಂದ ಜಿಮ್ವರೆಗೆ ಎಲ್ಲದರಲ್ಲೂ ಪಾಲು. ಕೊಹ್ಲಿ ಬುದ್ಧಿವಂತಿಕೆ ಎಷ್ಟಿದೆ ಅಂದರೆ ವಿಮೆ ಕಂಪನಿ ಗೋ ಡಿಜಿಟ್ನಿಂದ ಹಿಡಿದು ಸಸ್ಯಾಹಾರಿ ಮಾಂಸ ತಯಾರು ಮಾಡೋ ಬ್ಲೂ ಟ್ರೈಬ್ವರೆಗೂ ಹಣ ಹೂಡಿದ್ದಾರೆ. ಅಷ್ಟೇ ಅಲ್ಲ, ರೇಜ್ ಕಾಫಿ ಮತ್ತು ಚಿಸಲ್ ಜಿಮ್ಗಳಲ್ಲೂ ಇವರಿಗೆ ದೊಡ್ಡ ಪಾಲಿದೆ. ದುಡ್ಡು ಮಾಡೋ ಯಾವ ದಾರಿಯನ್ನು ವಿರಾಟ್ ಕೊಹ್ಲಿ ಬಿಟ್ಟಿಲ್ಲ. ಒಂದೇ ಒಂದು ಪೋಸ್ಟ್ಗೆ ಕೋಟಿ ಕೋಟಿ ಹಣ. ಪೂಮಾ, MRF, ಆಡಿ, ಮೈಂತ್ರಾ ಅಂತಹ 30ಕ್ಕೂ ಹೆಚ್ಚು ದೊಡ್ಡ ಕಂಪನಿಗಳಿಗೆ ಇವರೇ ರಾಯಭಾರಿ. ಈ ಜಾಹೀರಾತಿನಿಂದಲೇ ವರ್ಷಕ್ಕೆ 175 ಕೋಟಿ ರೂಪಾಯಿ ಗಳಿಸುತ್ತಾರೆ. ಇನ್ನು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಹಾಕಿದರೆ 8.9 ಕೋಟಿ ಮತ್ತು ಟ್ವಿಟರ್ನಲ್ಲಿ ಒಂದು ಪೋಸ್ಟ್ ಹಾಕಿದರೆ 2.5 ಕೋಟಿ ಚಾರ್ಜ್ ಮಾಡುತ್ತಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಇವರದ್ದೇ ಕಾರುಬಾರು. ರಾಜನ ಮನೆಯಂತಹ ಮನೆ, ಕಾರು. ಮುಂಬೈನಲ್ಲಿ ಇವರು ಇರೋ ಮನೆ 34 ಕೋಟಿ, ಆದರೆ ಗುರೇಗಾಂವ್ನಲ್ಲಿ ಇರೋ ಬಂಗ್ಲೆ ಬೆಲೆ ಬರೋಬ್ಬರಿ 80 ಕೋಟಿ. ಇನ್ನು ಇವರ ಗ್ಯಾರೇಜ್ ನೋಡಿದರೆ ಆಡಿ, ಬ್ಲೆಂಟಿಯಂತಹ ಐಷಾರಾಮಿ ಕಾರುಗಳೇ ತುಂಬಿವೆ. ಇವುಗಳ ಮೌಲ್ಯವೇ 31 ಕೋಟಿಗೂ ಅಧಿಕ. ಇವರ ಲೈಫ್ ಸ್ಟೈಲ್ ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ದೆಹಲಿಯ ಗಲ್ಲಿಯಿಂದ ಬಂದು ಇಂದು 1,000 ಕೋಟಿ ರೂಪಾಯಿ ಸಾಮ್ರಾಜ್ಯ ಕಟ್ಟಿರುವುದು ಸುಲಭವಲ್ಲ. ಇದಕ್ಕೆಲ್ಲ ಕಾರಣ ಅವರ ಶಿಸ್ತು ಮತ್ತು ಕಠಿಣ ಪರಿಶ್ರಮ. ಕ್ರಿಕೆಟ್ ಮೈದಾನದಲ್ಲಿ ಮಾತ್ರವಲ್ಲ, ಹಣಕಾಸಿನ ವಿಚಾರದಲ್ಲೂ ಕೊಹ್ಲಿ ಮಾಸ್ಟರ್ ಎಂದು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಿದ್ದೇನೆ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.